ಪ್ರತಿಯೊಬ್ಬರು ಅವರ ಸ್ವಾತಂತ್ರ್ಯಕ್ಕೆ ಬದುಕ್ತಾರೆ. ಈ ರೈತ ಒಬ್ಬನೇ ದೇಶದ ಇನ್ನೊಬ್ಬರಿಗೋಸ್ಕರ ಬದುಕೋದು ಅಂತಂದ್ರೆ ಟ್ಯಾಕ್ಸ್ ಕಟ್ಟದೆ ರೈತರಿಗೆ ಧಮಕಿ ಹಾಕ್ಕೊಂಡು ಅವರೇ ರಾಜ್ಯಭಾರ ಮಾಡಿಕೊಂಡು ಇಲ್ಲಿ ಕನ್ನಡಿಗರಿಗೆ ಒಂದು ರೀತಿ ಅವಕಾಶ ಕೊಡದೇ ಇರೋದು ದೊಡ್ಡ ತಪ್ಪು. ಈ ಕಾಲೇಜ್ ಹುಡುಗ ಹುಡುಗಿರು ಎಲ್ಲ ಅರೆಬರೆ ಬಟ್ಟೆ ಹಾಕ್ಕೊಂಡು ಅರ್ಧೋಗಿರೋದು ಕಿತ್ತೋಗಿರೋ ಜೀನ್ಸ್ಗಳನ್ನ ಹಾಕೊಂಡು ಬರ್ತಾರೆ. ಅವ್ರಿಗೆ ಕೊಡೋ ಗೌರವನ ಈ ರೈತರಿಗೆ ಕೊಡೋದು ಮಾಡಿರೋ ಅವಮಾನ ನಿಜಕ್ಕೂ ಇದು ಭಾಳ ಅವಮಾನಕರ ಸಂಗತಿ. ಇದು ರೈತರು ಜೀವನಾಡಿ ರಾಜ್ಯಕ್ಕೆ, ಆದ್ದರಿಂದ ಅವ್ರನ್ನೇ ಬಿಡಲ್ಲ ಅಂದರೆ ಆ ರೈತರು ಇಲ್ಲದೆ ಇದ್ದರೆ ಈ ಮಾಲ್ಗಳೆಲ್ಲ ಇರ್ತಿದ್ವಾ? ಹೊಲದಲ್ಲಾಗಲಿ ಒಂದು ಬೆಳೆ ಆಗಲಿ ಯಾವುದು ಬೆಳಿಲ್ಲ ಅಂತಂದರೆ ನಾವೆಲ್ಲ ಬದುಕೋದು ಹೇಗೆ? ಅಂಥ ಮಹಾನ್ ಭಾವರನ್ನ ಇವ್ರು ಒಳಗಡೆ ಬಿಡಲ್ಲ ಅಂದರೆ ಇದು ನಿಜಕ್ಕೂ ಖಂಡನೀಯ ಮೇಡಮ್. ಇದು ಅವ್ರ ಮಗ ಸ್ವಲ್ಪ ಯಾರೋ ಫ್ರೆಂಡ್ ಇದ್ರು ಟಿ ವಿ ಚಾನಲ್ ಅನ್ನೋದ್ರಿಂದ ಅದೊಂದು ಸ್ವಲ್ಪ ಬೆಳಕಿಗೆ ಬಂತು, ಇಲ್ಲ ಅಂದ್ರೆ ಅದು ಪೂರ್ತಿ ಮುಚ್ಚೋಯ್ತಿತ್ತು. 2 ದಿವಸದಿಂದ ನೀವು ಒಂದು ವಿಡಿಯೋ ನೋಡಿರ್ತೀರಾ, GT ಮಾಲ್ ಅಲ್ಲಿ ಒಬ್ರು ರೈತರು ಹೋಗ್ತಾರೆ ಪಂಚೆ ಹಾಕೊಂಡು, ಬಟ್ ಅವ್ರನ್ನ ಒಳಗಡೆ ಬಿಡೋದಿಲ್ಲ ಅಲ್ಲಿ ಸಿಬ್ಬಂದಿ. ಏನ್ ಅನ್ಸ್ತು ನಿಮ್ಗೆ ಎಕ್ಸಾಕ್ಟ್ ಆ ವಿಡಿಯೋ ನೋಡಿ? ನಿಜಕ್ಕೂ ಇದೊಂದು ಈ ದೇಶಕ್ಕೆ ರೈತರಿಗೆ ಮಾಡಿರೋ ಅವಮಾನ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಅವರ ಸ್ವಾತಂತ್ರ್ಯಕ್ಕೆ ಬದುಕ್ತಾರೆ. ಈ ರೈತ ಒಬ್ಬನೇ ದೇಶದ ಇನ್ನೊಬ್ಬರಿಗೋಸ್ಕರ ಬದುಕೋದು ಅಂತಂದರೆ, ಯಾಕೆಂದರೆ ರೈತರು ಅವರು ಇವತ್ತು ಯಾವುದೇ ರೀತಿ ಒಂದು ಹೊಲದಲ್ಲಾಗಲಿ ಒಂದು ಬೆಳೆ ಆಗಲಿ ಯಾವುದು ಬೆಳಿಲ್ಲ ಅಂತಂದರೆ ನಾವೆಲ್ಲ ಬದುಕೋದು ಹೇಗೆ? ಅಂಥ ಮಹಾನ್ ಭಾವರನ್ನ ಇವ್ರು ಒಳಗಡೆ ಬಿಡಲ್ಲ ಅಂದರೆ ಇದು ನಿಜಕ್ಕೂ ಖಂಡನೀಯ ಮೇಡಮ್. ಇದು ಇವಾಗ ಅದೆಲ್ಲ ಆದ್ಮೇಲೆ ಕೋರ್ಟ್ ಆದೇಶ ಹೊರಡಿಸಿರೋದು 7 ದಿನ GT ಮಾಲ್ನ ಕ್ಲೋಸ್ ಮಾಡಬೇಕು ಅಂತ. ಸೊ ಏನ್ ಅನ್ಸುತ್ತೆ, ಕೋರ್ಟ್ ಇವಾಗ ಆದೇಶ ಹೊರಡಿಸಿರೋದ್ರಿಂದ ಆ ಆದೇಶದ ಮೇಲೆ ಕೋರ್ಟ್ ಮೇಲೆ ಏನ್ ಅನ್ಸುತ್ತೆ ನಿಮ್ಗೆ? ಇಲ್ಲ, ಇದೊಂದು ಪನಿಷ್ಮೆಂಟ್ ಕೊಟ್ಟಿರೋದು ಎಲ್ರಿಗೂ ಒಂದು ಎಚ್ಚರಿಕೆನೆ. ಇದು ಮಾಡಿದ್ದು ಒಂದು ಒಳ್ಳೇದೇ ಆಗಿದೆ ಮೇಡಮ್. ಇದು ಇನ್ನೊಂದು ಇದೇ ಮಾಲ್ಗಳಲ್ಲಿ ಅದೇ ಬೇರೆ ಹುಡುಗಿಯರು ಇರ್ಬೋದು, ಒಂದು ಶಾರ್ಟ್ಸ್ ಹಾಕೊಂಡು ಹೋದ್ರೆ, ಒಂದು ಲೆಹಂಗಾ ಏನೋ ಒಂಥರ ಇದು ಬಟ್ಟೆಗಳು ಹಾಕೊಂಡೋದ್ರೆ ಫ್ಯಾಷನ್ ಆಗಿ ಹಾಕೊಂಡೋದ್ರೆ ಅಲೋ ಮಾಡ್ತಾರೆ, ಒಳಗಡೆ ಬಿಡ್ತಾರೆ. ಅದೇ ರೈತ ಗೌರವದಿಂದ ಒಂದು ಪಂಚೆ ಹಾಕೊಂಡು ಹೋದ್ರೆ ಅದು ಅವಮಾನ ಮಾಡಿದಾರೆ. ಅಲ್ಲಿ ಏನ್ ಅನ್ಸ್ತು, ಅದು ಏನ್ ಅನ್ಸುತ್ತೆ ಇದನ್ನ ನೋಡ್ತಾ ಇದ್ದೀನಿ ಮೇಡಮ್? ಈ ದೇಶದ ಸಂಸ್ಕೃತಿಗೆ ಒಂದು ಅವಮಾನ ಅಂತ ಹೇಳ್ಬೋದು ನಾವು. ಯಾಕೆಂತಂದರೆ ರೈತ ಹಾಕೊಳ್ಳೋದೇ ಪಂಚೆ ಮತ್ತು ಶರ್ಟು. ಅವರು ಈ ದೇಶದ ಸುಸಂಸ್ಕೃತರು. ಈ ಕಾಲೇಜ್ ಹುಡುಗ ಹುಡುಗಿರು ಎಲ್ಲ ಅರೆಬರೆ ಬಟ್ಟೆ ಹಾಕ್ಕೊಂಡು ಅರ್ಧೋಗಿರೋದು ಕಿತ್ತೋಗಿರೋ ಜೀನ್ಸ್ಗಳನ್ನ ಹಾಕೊಂಡು ಬರ್ತಾರೆ. ಅವ್ರಿಗೆ ಕೊಡೋ ಗೌರವನ ಈ ರೈತರಿಗೆ ಕೊಡೋದು ಮಾಡಿರೋ ಅವಮಾನ ನಿಜಕ್ಕೂ ಇದು ಭಾಳ ಅವಮಾನಕರ ಸಂಗತಿ. ಇದು ಬೆಂಗಳೂರಲ್ಲಿ ರೈತ ಹೇಳ್ತಾರೆ, ಬೆಂಗಳೂರಲ್ಲಿ ನಾವ್ ಯಾರು ಜೀವನನೇ ಮಾಡಕ್ ಆಗಲ್ಲ ಅಂತಿದ್ರಲ್ಲಿ ಅದೇ ರೈತನಿಗೆ ಇದೇ ಬೆಂಗಳೂರಲ್ಲಿ ಅವಮಾನ ಆಗಿದೆ ಅಂದ್ರೆ ನಮ್ ಬೆಂಗಳೂರು ಯಾವ ತರ ಡೆವಲಪ್ ಆಗ್ತಾ ಇದೆ ಅಂತ ಅನ್ಸುತ್ತೆ ಮೇಡಮ್? ಬೆಂಗಳೂರು ಡೆವಲಪ್ಮೆಂಟು ಅದನ್ನು ಪಕ್ಕಕ್ಕಿಡಿ, ಅದು ಬೆಂಗಳೂರಿನಲ್ಲಿ ಈ ಥರ ಒಂದು ನಾಗರಿಕತೆ ಬೆಳಕಿಗೆ ಬಂದಿರೋದು ನಿಜಕ್ಕೂ ಅವಮಾನ. ಇದು ಒಬ್ಬ ರೈತನಿಗೆ ಬೆಂಗಳೂರಂಥ ನಗರದಲ್ಲಿ, ಅದು ನಾವು ದಕ್ಷಿಣ ಭಾರತದಲ್ಲಿ ನಾವೆಲ್ಲ ಸುಸಂಸ್ಕೃತರು, ನಮ್ಮದು ಸಾವಿರಾರು ವರ್ಷ ಇತಿಹಾಸ ಇರ್ತಕ್ಕಂಥದ್ದು, ನಾವೆಲ್ಲ ರೈತ ಒಕ್ಕಲು ಕುಟುಂಬದಿಂದ ಬಂದಂಥವ್ರು. ಇಂಥದ್ರಲ್ಲಿ ಒಬ್ಬ ರೈತರಿಗೆ ಈ ರೀತಿ ಅವಮಾನ ಮಾಡಿರೋದು ಭಾಳ ಅವಮಾನವಾದ ವಿಷಯ ಮೇಡಮ್. ಇದು GT ಮಾಲ್ ಒಳಗಡೆ ರೈತರನ್ನ ಒಳಗಡೆ ಬಿಡೋದಿಲ್ಲ, ಪಂಚೆ ಹಾಕೊಂಡು ಬಂದಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ. ಏನ್ ಅನ್ಸ್ತು ಆ ವಿಡಿಯೋ ನೋಡಿ ನಿಮಗೆ? ಮೇಡಮ್, ಇದು ರೈತರ ಬಗ್ಗೆ ರೈತರು ಜೀವನಾಡಿ ರಾಜ್ಯಕ್ಕೆ, ಆದ್ದರಿಂದ ಅವ್ರನ್ನೇ ಬಿಡಲ್ಲ ಅಂದರೆ ಆ ರೈತರು ಇಲ್ಲದೆ ಇದ್ದರೆ ಈ ಮಾಲ್ಗಳೆಲ್ಲ ಇರ್ತಿದ್ವಾ? ಮುಖ್ಯವಾಗಿ ರೈತರು ಒಂಥರ ಬಟ್ಟೆ ಯಾವುದೇ ಕ್ಲೀನ್ ಇಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಬಿಡದೇ ಇರೋದು ದೊಡ್ಡ ತಪ್ಪು. ಫಸ್ಟು ರೈತರಿಗೆ ಅವಕಾಶ ಕೊಡಬೇಕು, ಅವರಿಂದನೇ ಎಲ್ಲರಿಗೂ ಅನ್ನದಾತರು ಅವರು. ಅದರಿಂದ ರೈತರಿಗೆ ಬಿಡಬೇಕು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಈಗಾಗಲೇ BBMP ಅವರು ಕೂಡ ಅವ್ರಿಗೆ ಹೇಳವ್ರೆ, ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ಬಿಟ್ಟು ಅವ್ರಿಗೂ ಕೂಡ ಲಾಕ್ ಮಾಡೋಕೆ ಹೋಗವ್ರೆ. ಈ ಸರ್ಕಾರನೂ ಅದನ್ನು ಬಂದ್ ಮಾಡಿದ್ದಾರೆ. ಇದು ಮಾಡಿರೋದು ಒಳ್ಳೆಯ ಉದ್ದೇಶನೇ. ಇದರಿಂದ ಅವರೆಲ್ಲ ಮಾಲ್ಗಳು ಇದಕ್ಕೊಂದು ಪಾಠ ಅಂತ ತಿಳ್ಕೊತೀನಿ. ಅದ್ರಲ್ಲೂ ಕೋರ್ಟ್ ಇವಾಗ ಅದು ರೈತ ಪಂಚೆ ಹಾಕೊಂಡು ಬಂದ ಅನ್ನೋ ಒಂದು ಕಾರಣಕ್ಕೆ ಮಾಲ್ ಒಳಗಡೆ ಬಿಟ್ಟಿಲ್ಲ ಅನ್ನೋ ಒಂದು ಕಾರಣಕ್ಕೆ ಇವಾಗ ಅದು ಕೋರ್ಟ್ ಮೆಟ್ಲು ಹತ್ತಿತ್ತು. ಸೊ ಹಾಗಾಗಿ ಕೋರ್ಟ್ ಇವಾಗ ತೀರ್ಮಾನ ಕೊಟ್ಟಿರೋದು 7 ದಿನ GT ಮಾಲ್ ಕ್ಲೋಸ್ ಮಾಡಬೇಕು ಅಂತ. ಸೊ ಕೋರ್ಟಿನ ಈ ಒಂದು ತೀರ್ಮಾನದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ, ಎಷ್ಟು ಗೌರವ ಇದೆ ಅನ್ಸುತ್ತೆ? ಕೋರ್ಟ್ ಬಗ್ಗೆ ತುಂಬ ಗೌರವ ಐತೆ ಮೇಡಮ್. ಅವರು ಎಲ್ಲ ರೀತಿಯೂ ತುಲನೆ ಮಾಡಿ ನಿರ್ಧಾರ ಕೊಟ್ಟಿರ್ತಾರೆ. ಆದರೆ ಟ್ಯಾಕ್ಸ್ ಕಟ್ಟಿಲ್ಲದೆ ಇರೋದು ಮೇಯ್ನ್. ಮುಖ್ಯವಾಗಿ ಫಸ್ಟು ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು ಅಂಥವ್ರ ಹತ್ರ. ಟ್ಯಾಕ್ಸ್ ಕಟ್ಟದೆ ರೈತರಿಗೆಲ್ಲ ಒಳಗೆ ಬಿಡಲ್ಲ ಅಂತ ಧಮಕಿ ಹಾಕೋದು ತುಂಬ ತಪ್ಪು. ಟ್ಯಾಕ್ಸ್ ಕಟ್ಟದೆ ರೈತರಿಗೆ ಧಮಕಿ ಹಾಕ್ಕೊಂಡು ಅವರೇ ರಾಜ್ಯಭಾರ ಮಾಡಿಕೊಂಡು ಇಲ್ಲಿ ಕನ್ನಡಿಗರಿಗೆ ಒಂದು ರೀತಿ ಅವಕಾಶ ಕೊಡದೇ ಇರೋದು ದೊಡ್ಡ ತಪ್ಪು. ರೈತರಿಗೆ ಅಂತ ಅಲ್ಲ, ಎಲ್ಲರಿಗೂ ಅವಕಾಶ ಕೊಡಬೇಕು ಕನ್ನಡಿಗರಿಗೆ. ಇದು ನನ್ನ ಉದ್ದೇಶ. ಇನ್ನೊಂದೇನಂದ್ರೆ ಎಲ್ಲಿಗೆ ತಲುಪ್ತಾ ಇದೆ ಅಂದ್ರೆ, ಈಗ ಇದು ಮಾಲ್ಗಳಲ್ಲಿ ಇರ್ಬೋದು, ಎಲ್ಲಾ ಕಡೆ ಅದೇ ತುಂಡು ಬಟ್ಟೆ ಹಾಕೊಂಡು ಹೋದ್ರೆ, ಈಗ ಶಾರ್ಟ್ಸ್ ಹಾಕೊಂಡು ಹೋದ್ರು ಮಾಲ್ ಒಳಗಡೆ ಬಿಟ್ಟೇ ಬಿಡ್ತಾರೆ. ಸೊ ಹುಡುಗಿ ಇರ್ಬೋದು, ಮಾಲ್ ಒಳಗಡೆ ಶಾರ್ಟ್ಸ್ ಸ್ಕರ್ಟ್ ಹಾಕೊಂಡ್ರು ಬಿಟ್ಟೇ ಬಿಡ್ತಾರೆ. ಅದೇ ಒಬ್ಬ ರೈತ ಗೌರವದಿಂದ ಪಂಚೆ ಹಾಕೊಂಡು ಹೋದ್ರೆ ಮಾಲ್ ಒಳಗಡೆ ಬಿಟ್ಟಿಲ್ಲ ಅಂದ್ರೆ ಇದು ಎಲ್ಲಿಗೆ ತಲುಪ್ತಾ ಇದೆ ಅಂತ ಅನ್ಸುತ್ತೆ? ಈ ತರ ಏನು ಭೇದ ಭಾವ ಮಾಡಿಕೊಂಡು ಈ ತರದೆಲ್ಲ ಮಾಡ್ತಾ ಇದಾರೆ ಅಂದ್ರೆ ಎಲ್ಲಿಗೆ ತಲುಪ್ತಾ ಇದೆ ನಮ್ಮ ಸಮಾಜ ಅಂತ ಅನ್ಸುತ್ತೆ? ಎಲ್ಲ ಜನರು ಎಚ್ಚೆತ್ಕೊಳ್ಬೇಕು. ಮುಖ್ಯವಾಗಿ ಇಂಥ ಅವಕಾಶಗಳು ಎಲ್ಲಾದರೂ ನಡೆದ್ರೆ ಎಲ್ಲರೂ ಪ್ರತಿಭಟನೆ ಮಾಡಬೇಕು. ಈ ರೈತರಿಗೆ ಅಥವಾ ಕನ್ನಡಿಗರಿಗೆ ಯಾರಿಗೇ ಆಗಲಿ ಈ ಥರ ಅನಾನುಕೂಲ ಮತ್ತು ತೊಂದರೆಗಳಾಗ್ತಾ ಇದ್ದರೆ ಪ್ರತಿಭಟಿಸ್ಬೇಕು. ಇನ್ನು ಸ್ವಲ್ಪ ದಿನ ಹೋದರೆ ಎಲ್ಲ ಹಿಂದಿಮಯ ಆಯ್ತೈತೆ.
ಯಾವುದೇ ಬ್ಯಾಂಕ್ ಹೋದ್ರೂ ಎಲ್ಲ ಹಿಂದಿ ಹೋಗ್ಬಿಟ್ಟು ಯಾವುದೇ ಒಂದು ನಾವೊಂದು ಎಂಕ್ವೈರಿ ಮಾಡಬೇಕು ಅಂದ್ರೂ ಹಿಂದಿಲಿ ಕೇಳ್ತಾರೆ. ನಾವು ಅದಕ್ಕೆ ಆನ್ಸರ್ ಅವರೇ ಕರೆಕ್ಟಾಗಿ ಆನ್ಸರ್ ಮಾಡಲ್ಲ. ನಾವು ಕನ್ನಡದಲ್ಲಿ ಕೇಳಿದ್ರೆ ಅವ್ರೇನಿಲ್ಲ ಅಲ್ಲೋಗು ಇಲ್ಲೋಗು ಅಂತ ಅವರೇ ಹಿಂದಿಲೇ ಹೇಳ್ತಾರೆ, ಇವಾಗ ಕನ್ನಡದಲ್ಲಿ ಯಾರು ಹೇಳಲ್ಲ. ದಯವಿಟ್ಟು ಇದನ್ನು ಜನರು ಅರ್ಥ ಮಾಡ್ಕೋಬೇಕು. ಸ್ವಲ್ಪ ಕನ್ನಡ ಬೆಳಿಬೇಕು. ಈ ರೈತರಿಗೆ ಮುಖ್ಯವಾಗಿ ಎಲ್ಲ ಕಡೆ ಒಳಗೋಗೋಕ್ಕೆ ಅವಕಾಶ ಕೊಡಬೇಕು. ಯಾವುದೇ ಮಾಲ್ ಆಗಲಿ, ಯಾವುದೇ ಒಂದು ಆಫೀಸ್ ಆಗಲಿ, ರೈತರು ಮತ್ತು ಕನ್ನಡಿಗರು ಯಾರೇ ಬಂದ್ರೂ ಅವಕಾಶ ಕೊಡಬೇಕು ಅಂತ ಹೇಳ್ತೀನಿ ಅಣ್ಣ. ಏನ್ ಇವಾಗ ನಾವು ಬೆಂಗಳೂರಲ್ಲಿ ಇದೀವಲ್ವಾ, ಇಷ್ಟು ನಾವು ಬೆಂಗಳೂರಲ್ಲಿ ಇದ್ದು ನಾವ್ ಇಲ್ಲಿ ಯಾರು ವ್ಯವಸಾಯ ಮಾಡಕ್ಕಾಗಲ್ಲ. ಅವ್ರು ಏನ್ ವ್ಯವಸಾಯ ಮಾಡ್ತಾರೋ ಅದನ್ನ ನಾವು ತಿಂತಿದೀವಿ ಅಷ್ಟೇ. ಅಂತವ್ರಿಗೆ ನಾವ್ ಎಷ್ಟು ಮರ್ಯಾದೆ ಕೊಡ್ಬೇಕು ಅಂದ್ರೆ ಅವ್ರನ್ನ ಕೂರ್ಸಿ ನಾವಿನ್ನ ಅವ್ರನ್ನ ಇದ್ ಮಾಡಿ ಕೊಡ್ಬೇಕು. ಬಟ್ ಅವ್ರು ಬೆಂಗಳೂರಿಗೆ ಬಂದು ಈ ತರ ಒಂದು ಮಾಲ್ ಅಲ್ಲಿ ಈ ತರ ಅವಮಾನ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಏನ್ ಅನ್ಸುತ್ತೆ? ಬೆಂಗಳೂರಲ್ಲಿ ಯಾವ ತರ ಡೆವಲಪ್ ಆಗ್ತಾ ಇದೆ ಬೆಂಗಳೂರು ಅನ್ಸುತ್ತೆ? ಮೇಡಮ್, ಅದನ್ನು ಕೂಡ ಮುಚ್ಚೋಯ್ತಿತ್ತು. ಅವ್ರ ಮಗ ಸ್ವಲ್ಪ ಯಾರೋ ಫ್ರೆಂಡ್ ಇದ್ರು ಟಿ ವಿ ಚಾನಲ್ ಅವರು ಅನ್ನೋದ್ರಿಂದ ಅದೊಂದು ಸ್ವಲ್ಪ ಬೆಳಕಿಗೆ ಬಂತು. ಇಲ್ಲ ಅಂದ್ರೆ ಅದು ಪೂರ್ತಿ ಮುಚ್ಚೋಯ್ತಿತ್ತು. ಆತ ಅವ್ರ ಮಗ ಇರೋದ್ರಿಂದ ಅವ್ರ ಸ್ನೇಹಿತರಿಗೆ ಫೋನ್ ಮಾಡಿ ಅವ್ರನ್ನ ಕರೆಸಿ ಇದ್ರ ಬಗ್ಗೆ ಪ್ರತಿಭಟಿಸಿದ್ದಕ್ಕೆ ಇದು ಎಲ್ಲ ಕಡೆ ಒಂದು ಸ್ವಲ್ಪ ಬೆಳಕು ಚೆಲ್ತು. ಇವಾಗ ಕನ್ನಡ ಸಂಘಟನೆಗಳೆಲ್ಲ ಇದ್ರ ಬಗ್ಗೆ ಪ್ರತಿಭಟನೆ ಮಾಡ್ತಾವ್ರೆ. ಇದನ್ನು ಹೆಚ್ಚು ರೀತಿಯಲ್ಲಿ ಮಾಡಿ ರೈತರಿಗೆ ಆಗಲಿ ಇನ್ನೊಬ್ಬರಿಗೆ ಆಗಲಿ ಅನುಕೂಲ ಆಗಬೇಕು. ಮುಖ್ಯವಾಗಿ ಕನ್ನಡಿಗರು ಅಂದರೆ ಸ್ವಲ್ಪ ಎಲ್ಲದಕ್ಕೂ ಮೊದಲು ಪ್ರಾಧಾನ್ಯತೆ ಕೊಡಬೇಕು. ಇವಾಗ ಇತ್ತೀಚೆಗೆ ಅಸೆಂಬ್ಲಿಲಿ ಒಂದು ಇದು ಮಂಡಿಸಿದ್ರು, ಎಲ್ಲರಿಗೂ ಕನ್ನಡಿಗರಿಗೇ 100% ಅಂತ. ಒತ್ತಡಕ್ಕೆ ಒಳಗಾಗ್ಬಿಟ್ಟು ಅದನ್ನು ಕೂಡ ಅವ್ರ ಕೈಲಿ ಮನ್ಸೋಕ್ಕಾಗ್ತಿಲ್ಲ. ತಿರ್ಗಾ ಡಿಸ್ಕಸ್ ಮಾಡಬೇಕು, ಅರ್ಧ ಡಿಸ್ಕಸ್ ಮಾಡಿದ್ದೀವಿ, ಇನ್ನು ಪೂರ್ತಿ ಡಿಸ್ಕಸ್ ಮಾಡಬೇಕು, ಆಮೇಲೆ ನೆಕ್ಸ್ಟ್ ಸೆಷನ್ಲಿ ಇಟ್ಕೋತೀವಿ ಅಂತ ಹೇಳಿದ್ದಾರೆ. ಬೀಟ್ ಪ್ಲಸ್ ಕರ್ನಾಟಕ.